ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಈ ಕ್ಲಾಸಲ್ಲಿ ಭಾರತದ ಭಾರತದ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಕಂಪ್ಲೀಟ್ ಆಗಿರೋ ಬೇಸಿಕ್ ಜಿಕೆನ ನಾವು ನೋಡುவோಣ. ರಾಜ್ಯಗಳಲ್ಲಿ 28 ರಾಜ್ಯ ಬರ್ತದೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶ. ಇದರಲ್ಲಿ ದೆಹಲಿನೇ ಇನ್ಕ್ಲೂಡ್ ಆಗಿರ್ತದೆ 8 ಹಾಗಾದ್ರೆ ಇದರಲ್ಲಿ ಏನೇನು ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ, ಇವತ್ತು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಸ್ಟಡಿ ಮಾಡ್ತೀವಿ, ಮತ್ತು ಅಲ್ಲಿನ ಒಂದು ನೃತ್ಯ ಹಾಗೂ ಬುಡಕಟ್ಟು ಜನಾಂಗ ಮತ್ತು ಅಲ್ಲಿನ ರಾಜಧಾನಿ ಹಾಗೂ ಭಾಷೆಗಳನ್ನು ನಾವು ಈ ಕ್ಲಾಸಲ್ಲಿ ನೋಡೋಣ. ಹಾಗಾದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಫಸ್ಟ್ ಆಫ್ ಆಲ್ ಕೇರಳ ಅಂತ ತಗೊಂಡಿದ್ದೀನಿ. ಕೇರಳ ಅಂತೆ ಫಸ್ಟ್ ಏನಕ್ಕೆ ತಗೊಂಡಿದ್ದೀನಿ ಅಂದರೆ, ಕೆಳಗಿಂದ ನಾವು ಭಾರತನ ಸ್ಟಡಿ ಮಾಡೋಣ. ಹಾಗೆ ಯಾವ ರೀತಿ ಅಂದರೆ, ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಮಹಾರಾಷ್ಟ್ರ, ಒಡಿಸ್ಸಾ, ಈ ರೀತಿಯಾಗಿ ನಾವು ಕೆಳಗಿಂದ ಸ್ಟಡಿ ಮಾಡೋಣ. ಮತ್ತು ಮ್ಯಾಪ್ ಏನಕ್ಕೆ ತಗೊಂಡಿದ್ದೀನಿ ಅಂದರೆ, ಒಂದು ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು ಮ್ಯಾಪ್ ರೀಡಿಂಗ್ ಮಾಡಬೇಕು. ಯಾವುದೇ ಹಿಸ್ಟ್ರಿ ಆಗಿರಲಿ ಅಥವಾ ಮ್ಯಾಪ್ ಬೇಸ್ಡ್ ಪೊಲಿಟಿ ಆಗಿರಲಿ ಮತ್ತು ಜಿಯೋಗ್ರಫಿ ಆಗಿರಲಿ, ಇವನ್ನ ನಾವು ಏನು ಮಾಡಬೇಕು, ಮ್ಯಾಪ್ ಮುಖಾಂತರ ನೋಡ್ಬೋದು. ಮತ್ತು ಇನ್ನು ಉಳಿಕೆದೆಲ್ಲ ಸಬ್ಜೆಕ್ಟು ಇಮೇಜ್ ರೀಡಿಂಗ್ ಮಾಡ್ಬೋದು. ಈ ಮ್ಯಾಪ್ ಮತ್ತು ಇಮೇಜ್ ರೀಡಿಂಗ್ ಒಳಗಡೆ ಏನು ನಮಗೆ ಫಾಯ್ದಾ ಆಗುತ್ತಂದರೆ, ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಮ್ಯಾಪ್ ಮತ್ತು ಇಮೇಜ್ ರೀಡಿಂಗನ್ನು ಮಾಡಿದರೆ ಜಲ್ದಿ ನೆನಪಾರಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಸ್ಟೇಟ್ಗೆ ಮ್ಯಾಪ್ ಹಾಕಿದ್ದೀನಿ ಮತ್ತು ಅಲ್ಲಿ ನಾವು ಅನಲೈಸಸ್ ಮಾಡೋಣ. ಹಾಗಾಗಿ ನಾನು ಮ್ಯಾಪ್ ತಗೊಂಡಿರುವಂಥದ್ದು. ಮತ್ತು ಲಾಸ್ಟ್ ಕೊನೆಯದಾಗಿ ಈ ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಈ ಕ್ಲಾಸಿನ ಒಂದು PDF ಯಾರಿಗೆ ಬೇಕೋ, ಈ ಕ್ಲಾಸಿನ ಒಂದು PDF ಯಾರಿಗೆ ಬೇಕೋ, ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯಾವುದು? ಟೆಲಿಗ್ರಾಮ್ ಲಿಂಕ್ ಇದೆ. ಆ ಟೆಲಿಗ್ರಾಮಲ್ಲಿ ಹೋಗಿ ಅಲ್ಲಿ ಬಾಸ್ ಅಕಾಡೆಮಿ ಅಂತಿದೆ, ಅಲ್ಲಿ ಈ ಒಂದು ಕ್ಲಾಸಿನ PDF ಸಿಗ್ತದೆ. ಯಾರಿಗೆ ಬೇಕೋ ಅವರು ಸ್ಟಡಿ ಮಾಡ್ಕೊಳ್ರಿ. ಹಾಗಾದರೆ ಈ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಕೇರಳದ ರಾಜಧಾನಿ ಯಾವುದು? ತಿರುವನಂತಪುರಂ. ಕೇರಳ ಭಾರತದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದರೆ, ನೈಋತ್ಯ ಭಾಗದಲ್ಲಿ. ಈ ಭಾಗದಲ್ಲಿ ನೋಡ್ರಿ, ಈ ಭಾಗದಲ್ಲಿ, ಭಾರತದ ನೈಋತ್ಯ ಭಾಗದಲ್ಲಿ ಕೇರಳ ಕಂಡು ಬರುವಂಥದ್ದು. ಇದು ರಾಜಧಾನಿ ತಿರುವನಂತಪುರಂ. ಹಾಗೂ ಭಾಷೆ ಮಲಯಾಳಂ ಮಾತಾಡ್ತಾರೆ ಇಲ್ಲಿ. ನೃತ್ಯ ಕಥಕಳಿ. ಈ ಕಥಕಳಿ ನೃತ್ಯ ಪುರುಷರ ನೃತ್ಯ ಆಗಿದೆ ರೀ. ಪುರುಷರ ನೃತ್ಯ. ಮೋಹಿನಿ ಅಟ್ಟಂ ಇನ್ನೊಂದು ನೃತ್ಯನೂ ಹೌದು ಕೇರಳದ್ದು. ಇದು ಮಹಿಳೆಯರದ ಒಂದು ನೃತ್ಯ ಆಗಿರುವಂಥದ್ದು. ಇದು ನೋಡ್ರಿ, ಮೋಹಿನಿ ಅಂದರೆ ಹೆಣ್ಣು ದೇವ ಅಂತ ಕರಿತೀವಲ್ಲ, ಹಾಗೇನೆ ಮೋಹಿನಿ ಅಂದರೆ ಹೆಣ್ಣು ಅಂತ. ಆ ಥರ ನೆನಪಿಟ್ಕೊಳ್ರಿ. ಅಕಸ್ಮಾತ್ ಆಗಿ ನಿಮ್ಗೇನಾದರೂ ಮರುವಿದ್ರೆ, ಮೋಹಿನಿ ಅಟ್ಟಂ ಅನ್ನೋದು ಮಹಿಳೆಯರ ಒಂದು ನೃತ್ಯ, ಕಥಕಳಿ ಅನ್ನೋದು ಪುರುಷರ ಒಂದು ನೃತ್ಯ. ಇಲ್ಲಿನ ಬುಡಕಟ್ಟು ಜನಾಂಗ ಯಾವುದಂದ್ರೆ ತೋಡ ಬುಡಕಟ್ಟು ಜನಾಂಗ ಮತ್ತು ಕುರುಮ ಅಂತಲೂ ಕರೀತಾರೆ ಮತ್ತು ಕುರುಬ ಅಂತಲೂ ಕರೀತಾರೆ. ತೋಡ ಅಂತಲೂ ಕರೀತಾರೆ ಮತ್ತು ತೋಬಾ ಅಂತಲೂ ಕರೀತಾರೆ. ನೋಡಿ, ತೋಡ ಅಂತಲೂ ಕರೀತಾರೆ, ತೋಡ ಅಂತಲೂ ಕರೀತಾರೆ. ಹೌದಾ? ಇಷ್ಟು. ಮತ್ತೆ ಕೇರಳದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಾಗಿದೆ ಅಂದರೆ, ಗಾಡ್ಸ್ ಓನ್ ಕಂಟ್ರಿ. ಇದು ಇಲ್ಲಿ ಬರಬೇಕಿತ್ತು, ಗಾಡ್ಸ್ ಓನ್ ಕಂಟ್ರಿ ಅಂತೇಳಿ. ಇಷ್ಟು ಕೇರಳದ ಬಗ್ಗೆ ಮಾಹಿತಿ. ಹಾಗಾದರೆ ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಟೇಟ್ ಬಂದು ತಮಿಳುನಾಡು. ಭಾರತದಲ್ಲಿ ಆಗ್ನೇಯ ದಿಕ್ಕಿಗೆ, ಭಾರತದ ಒಂದು ಆಗ್ನೇಯ ದಿಕ್ಕಿಗೆ ನಾನು ಇಲ್ಲಿ ರೌಂಡ್ ಅಪ್ ಹಾಕ್ತಿದ್ದೀನಲ್ಲ, ಇದು ತಮಿಳುನಾಡು. ಇದರ ರಾಜಧಾನಿ ಚೆನ್ನೈ. ಭಾಷೆ ತಮಿಳು ಮಾತಾಡ್ತಾರೆ ಇಲ್ಲಿ. ಮತ್ತು ನೃತ್ಯ ಬಂದು ಭರತನಾಟ್ಯಂ. ಆಪ್ತಮಿತ್ರದಲ್ಲಿ ನಾಗವಲ್ಲಿ ಮಾಡ್ತಾರಲ್ಲ, ಅದೇ ಇದು ಭರತನಾಟ್ಯ ಅಂದರೆ. ಬುಡಕಟ್ಟು ಜನಾಂಗ ಯಾವುದಂದ್ರೆ ಟೋಡಾನು ಕರೀತಾರೆ ಅಥವಾ ತೋಡಾನು ಅಂತ ಕರೆಯುವಂಥದ್ದು. ಮತ್ತು ಇರುಳರ್ ಅಂತೇಳಿ ಕರೀತಾರೆ. ಇರುಳರ್ ಇದು ಒಂದು 4-5 ದಿನದಿಂದ ಇದು ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಇರುಳರ್ ಅಂತೇಳಿ ಇದು ತಮಿಳುನಾಡದಲ್ಲೂ ಕಂಡು ಬರ್ತಾರೆ ಮತ್ತು ಕೇರಳದಲ್ಲಿ ಕಂಡು ಬರುವಂಥದ್ದು. ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಬುಡಕಟ್ಟು ಜನಾಂಗ. ಮುಂದಿನ ಎಕ್ಸಾಮಲ್ಲಿ ಕ್ವಶನ್ ರೇಸ್ ಆದ್ರೂ ಆಗ್ಬೋದು. ಇರುಳಯರ್ ಏನ್ರಿ, ಇದು ತಮಿಳುನಾಡು ಕಂಡು ಬರ್ತದೆ ಮತ್ತು ಕೇರಳದಲ್ಲಿ ಕಂಡು ಬರುವಂಥದ್ದು. ಇಷ್ಟು. ಮತ್ತೆ ಇದು ತಮಿಳುನಾಡಿನ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದರೆ, ಇನ್ಚಾಟಿಂಗ್ ತಮಿಳುನಾಡು ಅಂತೇಳಿ ಯಾವುದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ಹಾಗಾದರೆ ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟು ನಮ್ಮ ಹೆಮ್ಮೆಯ ನಾಡು ಕರ್ನಾಟಕ. ಈ ಕರ್ನಾಟಕದ ರಾಜಧಾನಿ ನಿಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರು. ಭಾಷೆ ಕನ್ನಡ, ನಮ್ಮ ಅಚ್ಚುಮೆಚ್ಚಿನ ಕನ್ನಡ. ನೃತ್ಯ ಬಂದು ಯಕ್ಷಗಾನ, ಡೊಳ್ಳು ಕುಣಿತ, ಕಂಸಾಳೆ ಅಂತ ಬರ್ತದೆ. ಹಾಗೂ ಇಲ್ಲಿನ ಬುಡಕಟ್ಟು ಜನಾಂಗ ಸೋಲಿಗ ಮತ್ತು ಜೇನು ಕುರುಬ.
ಈ ಸೋಲಿಗ ಅನ್ನೋದು ಚಾಮರಾಜನಗರದಲ್ಲಿ ಯಥೇಚ್ಛವಾಗಿ ಕಂಡುಬರುವಂಥದ್ದು ಮತ್ತು ಜೇನುಗುರುಬ ಇದು ಮೈಸೂರದಲ್ಲೂ ಕಂಡು ಬರ್ತೈತಿ ಹಾಗೂ ಕೊಡಗುದಲ್ಲೂ ಕಂಡು ಬರ್ತೈತಿ ಮತ್ತೆ ಚಾಮರಾಜನಗರದಲ್ಲಿನೂ ಕೂಡ ಕಂಡು ಬರ್ತೈತಿ. ಇದು ಮೂರದಲ್ಲೇನೋ ಕಂಡು ಬಂದ್ರೂ ಚಾಮರಾಜನಗರದಲ್ಲಿ ಹೆಚ್ಚು. ಹಾಗಾಗಿ ಜೇನುಗುರುಬರು ಹೆಚ್ಚಾಗಿ ಚಾಮರಾಜನಗರದಲ್ಲಿ ಹೆಚ್ಚು ಕಂಡು ಬರ್ತಾರೆ. ಸೋಲಿಗರು ಕೂಡ ಚಾಮರಾಜನಗರದಲ್ಲಿ ಕಂಡು ಬರುವಂಥದ್ದು. ಈ ಕರ್ನಾಟಕ ಮ್ಯಾಪ್ದಲ್ಲಿ ನೈಋತ್ಯ ಭಾಗದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಭಾರತದ ನೈಋತ್ಯ ಭಾಗದಲ್ಲಿ ಇದೇ ನಮ್ಮ ಹೆಮ್ಮೆಯ ನಾಡು ಕರ್ನಾಟಕವಾದ್ದರಿಂದ ಇದ್ರ ಗಡಿನೂ ಸ್ವಲ್ಪ ನೋಡೋಣ್ರಿ. ಇಲ್ಲಿ ಯಾವುದು ವಾಯುವ್ಯಕ್ಕೆ ನಮಗೆ ಗೋವಾ ನೋಡೋಕೆ ಕಂಡು ಬರ್ತೈತಿ. ನಮ್ಮ ಕರ್ನಾಟಕದ ಗಡಿ ಯಾವುದು ಗೋವಾ ವಾಯುವ್ಯಕ್ಕೆ. ಮೇಲೆ ಬಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಇಲ್ಲಿದೆ ನೋಡ್ರಿ, ಮಹಾರಾಷ್ಟ್ರ. ಮತ್ತು ಈಶಾನ್ಯಕ್ಕೆ ಬಂದರೆ ತೆಲಂಗಾಣ ಮತ್ತು ಪೂರ್ವಕ್ಕೆ ಬಂದರೆ ಆಂಧ್ರ ಪ್ರದೇಶ್. ಹಾಗೆ ಆಗ್ನೇಯಕ್ಕೆ ಬಂದರೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಬಂದರೆ ಯಾವುದು ಕೇರಳ. ಟೋಟಲ್ ಆಗಿ ಕರ್ನಾಟಕಕ್ಕೆ 6 ರಾಜ್ಯಗಳ ಒಂದು ಗಡಿಯನ್ನು ಹೊಂದಿದೆ. ಇಷ್ಟು ನಮಗೆ ಕರ್ನಾಟಕದ ಬಗ್ಗೆ ಮಾಹಿತಿ. ಮತ್ತು ಕರ್ನಾಟಕದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಿದೆ ಅಂದರೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಏನು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತೇಳಿ ನೆನಪಿಡಬೇಕು. ಹಾಗಾದರೆ ನೆಕ್ಸ್ಟ್ ಸ್ಟೇಟಿಗೆ ಹೋಗೋಣ. ನೆಕ್ಸ್ಟ್ ಸ್ಟೇಟ್ ಬಂದು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶವು ಯಾವುದು ಭಾರತದ ಒಂದು ಆಗ್ನೇಯಕ್ಕೆ ಕಂಡುಬರುವಂಥದ್ದು. ಇಲ್ಲಿ ಈ ಭಾಗದಲ್ಲಿ ಇದು ಆಂಧ್ರ ಪ್ರದೇಶ್. ರಾಜಧಾನಿ ಅಮರಾವತಿ. ಭಾಷೆ ತೆಲುಗು ಮಾತಾಡ್ತಾರೆ. ನೃತ್ಯ ಬಂದು ಕುಚಿಪುಡಿ. ಇಂಪಾರ್ಟೆಂಟ್ ನೋಡ್ರಿ. ಆಲ್ಮೋಸ್ಟ್ ಆಲ್ PC ಎಕ್ಸಾಮಿಗೆಲ್ಲ ಇಂಥ ಒನ್ ವರ್ಡ್ ಕ್ವಶನ್ಗಳು ರೈಸ್ ಆಗೇ ಆಗ್ತವೆ. ಮತ್ತು ಇಲ್ಲಿನ ಬುಡಕಟ್ಟು ಜನಾಂಗ ಬಂದು ಕೊಂಡ ಮತ್ತು ರೆಡ್ಡಿ. ಈ ರೆಡ್ಡಿ ಅನ್ನೋದು ಆಂಧ್ರ ಪ್ರದೇಶ ಒಳಗಡೆ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ. ಯಾವುದೇ ಒಂದು ಹೆಸರು ಮುಂದ್ಗಡೆ ಆಗಿರ್ಬೋದು. ರೆಡ್ಡಿ ಅಂದರೆ ಆಂಧ್ರ ಪ್ರದೇಶ ಹೆಚ್ಚು ಒಂದು ಅಭಿವೃದ್ಧಿ ಯಥೇಚ್ಛವಾಗಿ ಬಳಸ್ತಾರೆ ಇಲ್ಲಿ. ಆಂಧ್ರ ಪ್ರದೇಶದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದರೆ ದ ಎಸೆನ್ಸ್ ಆಫ್ ಇಂಡಿಯಾ. ದ ಎಸೆನ್ಸ್ ಆಫ್ ಇಂಡಿಯಾ. ಹಾಗಾದರೆ ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಬಂದು ಗೋವಾ. ಗೋವಾ ನಮ್ಮ ಭಾರತದ ಮ್ಯಾಪ್ದಲ್ಲಿ ಕರ್ನಾಟಕದ ಒಂದು ವಾಯುವ್ಯಕ್ಕೆ ಕಂಡು ಬರ್ತಿದೆ ನೋಡ್ರಿ. ಈ ಭಾಗದಲ್ಲಿ ಒಂದು ನಿಮಿಷ. ಈ ಭಾಗದಲ್ಲಿ ಗೋವಾ ಕಂಡು ಬರುವಂಥದ್ದು. ರಾಜಧಾನಿ ಪಣಜಿ ಆಗಿರ್ತದೆ. ಭಾಷೆ ಕೊಂಕಣಿ ಮಾತಾಡ್ತಾರೆ. ಮತ್ತು ನೃತ್ಯ ಪುಗ್ಸ್ದಿ. ಬುಡಕಟ್ಟು ಜನಾಂಗ ಬಂದು ಗಾವ್ದಾ. ಮತ್ತು ಗೋವಾದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಂದರೆ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ ಅಂತೇಳಿ ಗೋವಾದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಆಗಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಇದು ನಮ್ಮ ಭಾರತದ ಮ್ಯಾಪ್ದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದರೆ ನಮ್ಮ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂಥದ್ದು. ಯಾವುದು ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಭಾಷೆ ಯಾವುದಂದರೆ ತೆಲುಗು ಮತ್ತು ಉರ್ದು ಮಾತಾಡ್ತಾರೆ. ತೆಲುಗುನು ಮಾತಾಡ್ತಾರೆ, ಉರ್ದುನು ಮಾತಾಡ್ತಾರೆ. ನೃತ್ಯ ಪೆರಿನಿ ಮತ್ತು ಶಿವತಾಂಡವ. ಎರಡೂ ಒಂದೇ, ಪೆರಿನಿ ಶಿವತಾಂಡವ. ಬುಡಕಟ್ಟು ಜನಾಂಗ ಯಾವುದಂದ್ರೆ ಗೊಂಡ ಮತ್ತು ಲಂಬಾಣಿ ಇಲ್ಲಿನ ಸ್ಥಳೀಯ ಬುಡಕಟ್ಟು ಜನಾಂಗ ಆಗಿದೆ. ಹಾಗಾದರೆ ಈ ತೆಲಂಗಾಣದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದರೆ ಇಟ್ಸ್ ಆಲ್ ಇನ್ ಇಟ್ ಅಂತೇಳಿ. ಇಟ್ಸ್ ಆಲ್ ಇನ್ ಇಟ್ ಅಂತೇಳಿ ತೆಲಂಗಾಣದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ. ನೆಕ್ಸ್ಟ್ ಒಂದು ಸ್ಟೇಟ್ ಬಂದು ಮಹಾರಾಷ್ಟ್ರ ನಮ್ಮ ಭಾರತದ ನೈಋತ್ಯ ಭಾಗದಲ್ಲಿ ಕಂಡು ಬರ್ತೈತಿ. ಹಾಗೂ ನಮ್ಮ ಕರ್ನಾಟಕದ ಪೂರ್ವ ಅನ್ಬೋದು. ವಾಯುವ್ಯ ಅನ್ನೋಕ್ಕಿಂತ ಪೂರ್ವ ಭಾಗದಲ್ಲಿ ಮಹಾರಾಷ್ಟ್ರ ಕಂಡು ಬರುವಂಥದ್ದು. ರಾಜಧಾನಿ ಮುಂಬೈ. ಒನ್ ಆಫ್ ದ ಬೆಸ್ಟ್ ಸಿಟಿ ಇನ್ ಇಂಡಿಯಾ. ಭಾಷೆ ಮರಾಠಿ ಮಾತಾಡ್ತಾರೆ ಇಲ್ಲಿ. ಮತ್ತು ನೃತ್ಯ ಯಾವುದಂದರೆ ಲಾವಣಿ. ಆಲ್ಮೋಸ್ಟ್ PC ಎಕ್ಸಾಮಿಗೆಲ್ಲ ಒಂದು 3-4 ಸರಿ ರಿಪೀಟ್ ಆಗಿದೆ ಇದು ಕ್ವಶನ್. ಲಾವಣಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಒಂದು ನೃತ್ಯ. ಬುಡಕಟ್ಟು ವಾರ್ಲಿ ಅಂತ ನೋಡ್ರಿ. ಬುಡಕಟ್ಟು ವಾರ್ಲಿ. ಮತ್ತು ಮಹಾರಾಷ್ಟ್ರದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದರೆ ಅನ್ಲಿಮಿಟೆಡ್. ಭಾಳಷ್ಟು ಸ್ಥಳಗಳದಾವ್ರಿ ಮಹಾರಾಷ್ಟ್ರ ಒಳಗಡೆ ನೋಡುವು. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಫೋರ್ಟ್ಸ್ ಎಲ್ಲನೂ. ಹಾಗಾದರೆ ನೆಕ್ಸ್ಟ್ ಸ್ಟೇಟಿಗೆ ಹೋಗೋಣ. ನೆಕ್ಸ್ಟ್ ಸ್ಟೇಟ್ ಬಂದು ಛತ್ತೀಸ್ಗಢ. ಈ ಛತ್ತೀಸ್ಗಢ ಅನ್ನೋದು ಭಾರತದ ಈ ಒಂದು ಭಾಗದಲ್ಲಿ ಬರುವಂಥದ್ದು. ಛತ್ತೀಸ್ಗಢ
ರಾಜಧಾನಿ ರಾಯ್ಪುರ್, ಭಾಷೆ ಹಿಂದಿ ಮಾತಾಡ್ತಾರೆ, ನೃತ್ಯ ಬಂದು ಪಂಡವಾಣಿ, ಪಂಡವಾಣಿ ನೃತ್ಯ. ಬುಡಕಟ್ಟು ಗೋಂಡ, ಗೋಂಡ ಬುಡಕಟ್ಟು ನೋಡ್ರಿ. ಆಲ್ಮೋಸ್ಟ್ ಆಲ್ 3-4 ಸ್ಟೇಟ್ ಇಲ್ಲಿ ಗಡಿಯನ್ನು ಹಂಚ್ಕೊಂಡಿರ್ತಾವಲ್ಲ, ಅಲ್ಲಿನೂ ಒಂದು ಸ್ವಲ್ಪ ಜನ ಮತ್ತು ಇಲ್ಲಿನೂ ಒಂದು ಸ್ವಲ್ಪ ಜನ ಬುಡಕಟ್ಟು ಜನಾಂಗಗಳು ಮಿಕ್ಸ್ ಆಗಿರ್ತಾರೆ. ಅದ್ರೊಳಗಡೆ ಯಾವುದು ಅತಿಚ್ಯವಾಗಿ ಇರ್ತಾರೆ, ಜಾಸ್ತಿ ಇರ್ತಾರೆ ಒಂದು ಸ್ಟೇಟ್ ಒಳಗಡೆ, ಅದನ್ನ ಕನ್ಸಿಡರ್ ಮಾಡಿ ಅಲ್ಲಿನ ಒಂದು ಬುಡಕಟ್ಟು ಜನಾಂಗ ಅಂತೇಳಿ ಫೈಂಡ್ ಔಟ್ ಮಾಡಿರ್ತಾರೆ. ಛತ್ತೀಸ್ಗಢದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಫುಲ್ ಆಫ್ ಸರ್ಪ್ರೈಸ್ ಅಂತ ನೋಡ್ರಿ, ಫುಲ್ ಆಫ್ ಸರ್ಪ್ರೈಸ್. ಹಾಗಾದ್ರೆ ನೆಕ್ಸ್ಟ್ ಒಂದು ಸ್ಟೇಟಿಗೆ ಹೋಗೋಣ, ಒಡಿಸ್ಸಾ. ಒಡಿಸ್ಸಾ ನಮಗೆ ಭಾರತದ ಒಂದು ಆಗ್ನೇಯ ಭಾಗಕ್ಕೆ ಕಂಡು ಬರುತ್ತದೆ. ಇದು ಒಡಿಸ್ಸಾ. ಇಲ್ಲಿ ರಾಜಧಾನಿ ಭುವನೇಶ್ವರ್ ಮತ್ತು ಭಾಷೆ ಒಡಿಯಾ, ಭಾಷೆ ಒಡಿಯಾ, ನೃತ್ಯ ಒಡಿಸ್ಸಿ ನೋಡ್ರಿ, ನೃತ್ಯ ಒಡಿಸ್ಸಿ. ಬುಡಕಟ್ಟು ಜನಾಂಗ ಸಂತಾಲ ಮತ್ತು ಗೊಂಡ, ಸಂತಾಲ ಮತ್ತು ಕೊಂಡ. ಸಂತಾಲ ಭಾಳ ಎಕ್ಸಾಮಿಗೆ ಕೇಳಿದ್ದಾರೆ, IMP ಇದನ್ನು ಸ್ವಲ್ಪ ನಾವು ಓದುವಾಗ ಯಾವ್ಯಾವ ಟಾಪಿಕ್ ಮೇಲೆ ನಾವು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡ್ಬೇಕಂದ್ರೆ ಇಂಥ ಬುಡಕಟ್ಟು ಜನಾಂಗ ಮತ್ತು ಅಲ್ಲಿನ ನೃತ್ಯ, ಹಾಗೂ ಇತ್ತೀಚೆಗೆ ಏನು ಮಾಡಿದ್ದಾರೆ ಒಂದು ಸ್ವಲ್ಪ ಕೇಳೋದು ಇದು ಮಾಡಿದ್ದಾರೆ, ಅದು ಕರೆಂಟ್ ಅಫೇರ್ಸ್ ಬಂದಮೇಲೆ ಆಲ್ಮೋಸ್ಟ್ ಆಲ್ ರೇಸ್ ಆಗುತ್ತದೆ. ಮತ್ತು ಪ್ರವಾಸೋದ್ಯಮದ ಧ್ಯೇಯವಾಕ್ಯನೂ ಕೂಡ ನೀವು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದ್ರಂದರೆ ಅದರೊಳಗಡೆ ಇವೆಲ್ಲ ಬಂದಿರುವಂಥದ್ದು, ಹಾಗಾಗಿ ಇಂಪಾರ್ಟೆಂಟ್ ಒಂದು ಕ್ಲಾಸ್ ಆಗಿರ್ತೈತೆ ಇದು. ನೆಕ್ಸ್ಟ್ ಬಂದು ಒಡಿಸ್ಸಾದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದರೆ ಇಂಡಿಯಾಸ್ ಬೆಸ್ಟ್ ಕ್ಯಾಪ್ಟ್ ಸೀಕ್ರೆಟ್ ಅಂತ ನೋಡ್ರಿ, ಇಂಡಿಯಾಸ್ ಬೆಸ್ಟ್ ಕ್ಯಾಪ್ಟ್ ಸೀಕ್ರೆಟ್ ಇಲ್ಲಿನ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ಗುಜರಾತ್. ನೆಕ್ಸ್ಟ್ ಬಂದು ಈ ಭಾಗದಲ್ಲಿ ಗುಜರಾತ್ ಬರುವಂಥದ್ದು. ಇಷ್ಟು ಗುಜರಾತ್. ಇಲ್ಲಿನ ರಾಜಧಾನಿ ಗಾಂಧಿನಗರ್, ಭಾಷೆ ಗುಜರಾತಿ ಮಾತಾಡ್ತಾರೆ, ನೃತ್ಯ ಗಾರ್ಬಾ. SSC ಆ ಎಕ್ಸಾಮಿಗೆಲ್ಲ ಗಾರ್ಬಾ ನೃತ್ಯ ಕೇಳಿದ್ದಾರೆ. ಮತ್ತು ದಾಂಡಿಯಾ. ಇಲ್ಲಿನ ಬುಡಕಟ್ಟು ಜನಾಂಗ ಬಿಲ್ಲರು, ಬಿಲ್ಲರು ಕಂಡು ಬರ್ತಾರೆ ಎಲ್ಲಿ, ಗುಜರಾತ್ನಲ್ಲಿ. ಮತ್ತು ಇಲ್ಲಿನ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಖುಷ್ಬು ರಾಜಸ್ಥಾನ್ ಕಿ, ಅಲ್ಲ ಸಾರಿ ಖುಷ್ಬು ಗುಜರಾತ್ ಕಿ. ಗುಜರಾತಿನ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಖುಷ್ಬು ಗುಜರಾತ್ ಕಿ, ಖುಷ್ಬು ಗುಜರಾತ್ ಕಿ ಅನ್ನೋದು ಇಲ್ಲಿನ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ ನೋಡೋಣ. ನೆಕ್ಸ್ಟ್ ಸ್ಟೇಟ್ ಬಂದು ಮಧ್ಯಪ್ರದೇಶ್. ಮಧ್ಯಪ್ರದೇಶ ಇಲ್ಲಿನ ರಾಜಧಾನಿ ಭೋಪಾಲ್. ಇದು ಒಂದು ನಮ್ಮ ಭಾರತದ ಮಧ್ಯಭಾಗದಲ್ಲಿ ಇರುವುದರಿಂದ ಇಲ್ಲಿ ಹಾರ್ಟ್ ಆಫ್ ಇಂಡಿಯಾ ಅಂತಾನು ಕರೀತಾರೆ. ಇದಕ್ಕೆ ಹಾರ್ಟ್ ಆಫ್ ಇಂಡಿಯಾ ಮಧ್ಯಪ್ರದೇಶ್. ಈ ಒಂದು ಭಾಗದಲ್ಲಿ ನೋಡ್ರಿ, ಕರೆಕ್ಟಾಗಿ ಮಧ್ಯದಲ್ಲೇ ಇದೆ. ಗಡಿ ಆಚೆ ಈಚೆ ಇದಾ? ಇಲ್ಲ. ಮಧ್ಯಪ್ರದೇಶ್. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಹಾಗೂ ಅಲ್ಲಿನ ಭಾಷೆ ಹಿಂದಿ ಮಾತಾಡ್ತಾರೆ. ಅಲ್ಲಿನ ನೃತ್ಯ ಗೋಂಡಾ ನೃತ್ಯ, ಅಲ್ಲಿನ ನೃತ್ಯ ಗೋಂಡಾ ನೃತ್ಯ ಕಂಡು ಬರ್ತೈತಿ. ಬುಡಕಟ್ಟು ಗೋಂಡಾ ಮತ್ತು ಬಿಲ್ಲರು, ಗೋಂಡಾ ಮತ್ತು ಬಿಲ್ಲರು. ಇಲ್ಲಿನೂ ಗೋಂಡಾ ಇದ್ದಾರೆ ಛತ್ತೀಸ್ಗಢದಲ್ಲಿ, ಆಗಲೇ ಹೇಳ್ದಂಗೆ ಇಲ್ಲಿನೂ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರೆ, ಇಲ್ಲಿನೂ ಕಂಡು ಬರ್ತಾರೆ. ಇಲ್ಲಿ ಬಾರ್ಡರ್ನಲ್ಲಿ ಇದೆಲ್ಲ, ಇಲ್ಲಿ ಮಿಕ್ಸಪ್ ಆಗಿರ್ತಾರೆ. ಅದರಲ್ಲಿನೇ ಜಾಸ್ತಿ ಅಂದರೆ ಹೆಚ್ಚು ಯಾವ ಸ್ಟೇಟ್ದಲ್ಲಿ ಇದೆ ಈ ಜನಾಂಗ, ಗೊಂಡ ಜನಾಂಗ ಅಥವಾ ಬಿಲ್ಲ ಜನಾಂಗ, ಅದನ್ನು ಫೈಂಡ್ ಔಟ್ ಮಾಡಿ ಈ ರಾಜ್ಯದ ಒಂದು ಬುಡಕಟ್ಟು ಜನಾಂಗ ಅಂತೇಳಿ ಫೈಂಡ್ ಔಟ್ ಮಾಡಿರ್ತಾರೆ. ಹಾಗಾದರೆ ಮಧ್ಯಪ್ರದೇಶದ ಒಂದು ಏನು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದರೆ ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನೋದು ಮಧ್ಯಪ್ರದೇಶದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ಜಾರ್ಖಂಡ್. ಜಾರ್ಖಂಡನ ರಾಜಧಾನಿ ರಾಂಚಿ. ಅದಕ್ಕಿಂತ ಮುಂಚಿನವಾಗಿ ನಾವು ಮ್ಯಾಪ್ ನೋಡೋಣ. ಜಾರ್ಖಂಡ್ ಈ ಭಾಗದಲ್ಲಿ ಕಂಡುಬರುವಂಥದ್ದು, ಜಾರ್ಖಂಡ್ ಈ ಭಾಗದಲ್ಲಿ ಬರುವಂಥದ್ದು. ರಾಜಧಾನಿ ರಾಂಚಿ, ಭಾಷೆ ಹಿಂದಿ ಮಾತಾಡ್ತಾರೆ, ನೃತ್ಯ ಚೌ. ಚೌ ನೃತ್ಯನೂ ಪ್ರೀವಿಯಸ್ ಒಂದು ಕ್ವಶನ್ ಪೇಪರಲ್ಲಿ ರೈಸ್ ಆಗಿದೆ. ನೆಕ್ಸ್ಟ್ ಬಂದು ಬುಡಕಟ್ಟು. ಬುಡಕಟ್ಟು ಸಮುದಾಯ ಅಂದರೆ ಸಂತಾಲರು ಕಂಡು ಬರ್ತಾರೆ, ಮುಂಡ ಜನಾಂಗನೂ ಕಂಡು ಬರ್ತಾರೆ. ಸಂತಾಲ ಪ್ರೀವಿಯಸ್ ಎಲ್ಲ ಕ್ವಶನ್ ರೈಸ್ ಆಗಿದೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಜಾರ್ಖಂಡದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದರೆ ಆ ನ್ಯೂ ಎಕ್ಸ್ಪೀರಿಯನ್ಸ್. ಜಾರ್ಖಂಡದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದರೆ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಧ್ಯೇಯವಾಕ್ಯ. ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಟೇಟ್ ಬಂದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಈ ಭಾಗದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಇಷ್ಟೆಲ್ಲ ಪಶ್ಚಿಮ ಬಂಗಾಳ ಇದು.
ರಾಜಧಾನಿ ಕೋಲ್ಕತ್ತಾ. ಭಾಷೆ ಬೆಂಗಾಲಿ ಮಾತಾಡ್ತಾರೆ, ಇವರು. ನೃತ್ಯ ಚೌ ನೃತ್ಯ. ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ರಿ, ಇಲ್ಲಿನೂ ನೃತ್ಯ ಚೌನೆ, ಜಾರ್ಖಂಡ್ದು ಚೌನೆ ಹಾಗೂ ವೆಸ್ಟ್ ಬೆಂಗಾಲ್ದು ಚೌ ನೃತ್ಯ ಆಗಿದೆ. ಇಷ್ಟು ಹಿಂಗೆ ಕಂಪ್ಯಾರಿಸನ್ ಮಾಡಿ ಓದ್ಬೇಕು ನಾವು. ಮತ್ತೆ ಬುಡಕಟ್ಟು ಸಂತಾಲರು ಕಂಡು ಬರ್ತಾರೆ. ಈ ಪ್ರೀವಿಯಸ್ಸು ಜಾರ್ಖಂಡದಲ್ಲಿನೂ ನಾವು ಸಂತಾಲರು ನೋಡ್ಬೋದು, ಹೌದಾ. ಹಾಗೆ ಇಲ್ಲಿ ಆಚೆ ಈಚೆ ಆಗಲ್ಲ. ಇಲ್ಲಿ ನೋಡ್ರಿ, ಜಾರ್ಖಂಡದಲ್ಲಿ ಗಡಿ ಇದೆ, ಒಂದು ನಿಮಿಷ, ಜಾರ್ಖಂಡದಲ್ಲಿ ಗಡಿ ಇದೆ, ಯಾವುದು ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡು ಕೂಡಿದೆ, ಅಂದರೆ ಗಡಿ ಇರೋದು ಕಂಡು ಬರ್ತೈತೆ. ಇಲ್ಲಿನೂ ಇರ್ತಾರೆ ಬುಡಕಟ್ಟು ಜನಾಂಗ, ಇಲ್ಲಿ ಮಿಕ್ಸಪ್ ಆಗಿರ್ತಾರೆ. ಅದರಲ್ಲಿ ನಾನು ಹಿಂದೆ ಹೇಳ್ದಂಗೆ ಅದರಲ್ಲಿ ಜಾಸ್ತಿ ಯಾವುದು ಹೆಚ್ಚಾವುದು ಅದನ್ನು ಫೈಂಡ್ ಔಟ್ ಮಾಡಿರ್ತಾರೆ. ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಂದರೆ ಸ್ವೀಟೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಬೆಂಗಾಲ್ದು. ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಟೇಟು ರಾಜಸ್ಥಾನ್ ಇಲ್ಲಿ ಬರ್ತದೆ ನೋಡ್ರಿ. ನಮ್ಮ ಇಂಡಿಯಾದ ಅತಿ ದೊಡ್ಡ ಒಂದು ರಾಜ್ಯ. ಹಾಗಾದ್ರೆ ಇದರ ರಾಜಧಾನಿ ಜೈಪುರ್. ಭಾಷೆ ಹಿಂದಿ ಮಾತಾಡ್ತಾರೆ. ನೃತ್ಯ ಘೂಮರ್ ನೃತ್ಯ. ಇದು ಪ್ರೀವಿಯಸ್ ಕೇಳಿದ್ದಾರೆ. ನೀವು ಬೇಕಾದ್ರೆ PC ಕ್ವಶನ್ ಪೇಪರ್ ಹಿಂದೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ರಿ ನೀವು. ಆಲ್ಮೋಸ್ಟ್ ಆಲ್ ಇಲ್ಲಿ ಇರೋದು ರಿಪೀಟೆಡ್ ಆಗಿದೆ. ನೆಕ್ಸ್ಟ್ ಬುಡಕಟ್ಟು ಬಿಲ್ಲ ಮತ್ತು ವೀಣಾ ಅಂತ ಕಂಡು ಬರ್ತಾರೆ. ಬಿಲ್ಲ ಮತ್ತು ವೀಣಾ. ರಾಜಸ್ಥಾನದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಂದ್ರೆ ಪಧಾರೋ ಮಾರೆ ದೇಶ್ ಅಂತೇಳಿ ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ ನೋಡೋಣ. ಹರಿಯಾಣ ಇಲ್ಲಿ ಕಂಡು ಬರ್ತದೆ ನೋಡ್ರಿ, ರಾಜಸ್ಥಾನದ ಮೇಲ್ಗಡೆ ಒಂದಿಷ್ಟು ಭಾಗ ಹರಿಯಾಣದ ರಾಜಧಾನಿ ಚಂಡೀಗಢ. ಭಾಷೆ ಹಿಂದಿ ಮಾತಾಡ್ತಾರೆ. ನೃತ್ಯ ಪಾಗ ನೃತ್ಯ. ಇಲ್ಲಿನ ಬುಡಕಟ್ಟು ಯಾವುದು ಇಲ್ರಿ. ಹರಿಯಾಣದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಂದ್ರೆ ಗೇಟ್ವೇ ಟು ನಾರ್ತ್ ಇಂಡಿಯಾ. ಅನ್ನೋದು ಹರಿಯಾಣದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಆಗಿರುವಂಥದ್ದು. ಹಾಗಾದ್ರೆ ನೆಕ್ಸ್ಟು ಉತ್ತರ ಪ್ರದೇಶ್ ಈ ಭಾಗದಲ್ಲಿ ಕಂಡುಬರುವಂಥದ್ದು. ಭಾರತದ ಉತ್ತರ ಭಾಗದಲ್ಲಿ ಈ ಭಾಗದಲ್ಲಿ ಕಂಡುಬರುವಂಥದ್ದು ಉತ್ತರ ಪ್ರದೇಶ್, UP. ರಾಜಧಾನಿ ಲಕ್ನೋ. ಭಾಷೆ ಹಿಂದಿ ಮಾತಾಡ್ತಾರೆ. ನೃತ್ಯ ಕಥಕ್ ನೃತ್ಯ ಹಿಂದೆ ಪ್ರೀವಿಯಸ್ ಕ್ವಶನ್ ಆಗಿದೆ. ಬುಡಕಟ್ಟು ಯಾವುದಂದ್ರೆ ಥಾರು ಈಸ್ ದ ಬುಡಕಟ್ಟು. ಉತ್ತರ ಪ್ರದೇಶದ ಒಂದು ಪ್ರವಾಸೋದ್ಯಮದ ಧ್ಯೇಯ ವ್ಯಾಖ್ಯೆ ಏನಂದ್ರೆ ಅಮೇಜಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್. ಯಾವುದು? ಅಮೇಜಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಉತ್ತರ ಪ್ರದೇಶದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ. ನೆಕ್ಸ್ಟ್ ಇದರಲ್ಲಿ ಏನಾದ್ರು ಉಳಿತಾ? ಇಲ್ಲ. ನೆಕ್ಸ್ಟ್ ಬಂದು ಬಿಹಾರ್. ಉತ್ತರ ಪ್ರದೇಶದ ಮಗ್ಲಿರೋದೆ ಗಡಿ ಇರೋದೆ ಬಿಹಾರ್, ಈ ಭಾಗದಲ್ಲಿ ಬಿಹಾರ್. ರಾಜಧಾನಿ ಪಾಟ್ನಾ. ಭಾಷೆ ಹಿಂದಿ ಮಾತಾಡ್ತಾರೆ. ನೃತ್ಯ ಬಂದು ಜಾಟ್ ಮತ್ತು ಜಾಟೀನ್ ಅಂತೇಳಿ, ಜಾಟ್ ಅಥವಾ ಜಾಟೀನ್ ನೃತ್ಯ. ಬುಡಕಟ್ಟು ಸಂತಾಲರು ಭಾಳ ಕೇಳ್ಯಾರಿ, ಅಲ್ಲಿ ಇದಾವೆ ನೋಡ್ರಿ. ಬೇರೆ ಬೇರೆ ಸ್ಟೇಟ್ದಲ್ಲಿನೂ ಸಂತಾಲರು ಇದ್ದಾರೆ, ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಬಿಹಾರದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ಬ್ಲೀಸ್ಫುಲ್ ಬಿಹಾರ್ ಅಂತೇಳಿ. ಏನು? ಬ್ಲೀಸ್ಫುಲ್ ಬಿಹಾರ್. ಹಾಗಾದರೆ ನೆಕ್ಸ್ಟ್ ಸ್ಟೇಟಿಗೆ ನೋಡೋಣ. ನೆಕ್ಸ್ಟ್ ಸ್ಟೇಟ್ ಬಂದು ಸಿಕ್ಕಿಂ ಇಲ್ಲಿದೆ ನೋಡ್ರಿ, ಒಂದು ಹೆಬ್ಬೆರಳಿನ ಆಕಾರದಲ್ಲಿ ಕಂಡು ಬರ್ತೈತಿ. ಇದು ಭಾರತದ ಒಂದು ಉತ್ತರ ಭಾಗದಲ್ಲಿ ಕಂಡು ಬರುವಂಥದ್ದು ಸಿಕ್ಕಿಮಿನ ರಾಜಧಾನಿ ಗ್ಯಾಂಗ್ಟಕ್. ಭಾಷೆ ನೇಪಾಳಿ ಮಾತಾಡ್ತಾರೆ, ಯಾಕಂದ್ರೆ ಇಲ್ಲಿ ನೇಪಾಳ ಬರ್ತದೆ, ಇಲ್ಲಿ ಈ ಭಾಗದಲ್ಲಿ ನೇಪಾಳ ಬರ್ತದೆ. ನೆಕ್ಸ್ಟ್ ಬಂದು ನೃತ್ಯ ಸಿಂಗಿ ಚಾಮ್. ಯಾವುದು? ಸಿಕ್ಕಿಮಿನ ಒಂದು ನೃತ್ಯ ಸಿಂಗಿ ಚಾಮ್ ಅಂತೇಳಿ. ಬುಡಕಟ್ಟು ಲೆಪ್ಚಾ. ಬುಡಕಟ್ಟು ಯಾವುದು? ಲೆಪ್ಚಾ ಸಮುದಾಯಗಳು ಕಂಡು ಬರ್ತದೆ ಅಲ್ಲಿ ಸ್ಥಳೀಯವಾಗಿ. ಹಾಗಾದ್ರೆ ಸಿಕ್ಕಿಮಿನ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ಸ್ಮಾಲ್ ಬಟ್ ಬ್ಯೂಟಿಫುಲ್. ಚಿಕ್ಕದಾಗಿದೆ ಆದ್ರೆ ಚೆನ್ನಾಗಿದೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ ನೋಡೋಣ. ಪಂಜಾಬ್ ಹರಿಯಾಣದ ಮೇಲ್ಗಡೆ ಕಂಡು ಬರ್ತದೆ ನೋಡ್ರಿ, ಈ ಭಾಗದಲ್ಲಿ ಪಂಜಾಬದ ರಾಜಧಾನಿ ಚಂಡೀಗಢ. ಒಂದು ಚಂಡೀಗಢದ ವಿಶೇಷತೆ ಏನಂದ್ರೆ ನೋಡ್ರಿ, ಪಂಜಾಬದ ರಾಜಧಾನಿನೂ ಚಂಡೀಗಢ, ಮತ್ತು ಚಂಡೀಗಢ ಏನು ಕೇಂದ್ರಾಡಳಿತ ಪ್ರದೇಶ ಇದೆಲ್ಲ ಅದರ ರಾಜಧಾನಿ ಕೂಡ ಚಂಡೀಗಢ.
ಮತ್ತು ಹರಿಯಾಣದ ರಾಜಧಾನಿ ಕೂಡ ಚಂಡೀಗಢ ಆಗಿರುವಂಥದ್ದು. ಇಷ್ಟು ಚಂಡೀಗಢದ ಒಂದು ವಿಶೇಷತೆ, ಸ್ವಲ್ಪ ಇದನ್ನು ನೆನಪಿಟ್ಕೊಡ್ರಿ. ಮತ್ತೆ ಭಾಷೆ ಬಂದು ಪಂಜಾಬಿ ಹಾಗೂ ನೃತ್ಯ ಬಾಂಗ್ರಾ, ನೃತ್ಯ ಬಂದು ಬಾಂಗ್ರಾ. ಬುಡಕಟ್ಟು ಪ್ರದೇಶ ಇಲ್ಲಿ ಯಾವುದು ಕಂಡು ಬರೋದಿಲ್ಲ. ಪಂಜಾಬ್ದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಇಂಡಿಯಾ ಬಿಗೇನ್ಸ್ ಏರ್ ಅಂತ ಹೇಳಿ, ಇಂಡಿಯಾ ಬಿಗೇನ್ಸ್ ಏರ್. ಇಷ್ಟು ಒಂದು ಪಂಜಾಬದ ಒಂದು ಮಾಹಿತಿ. ನೆಕ್ಸ್ಟ್ ಬಂದು ಉತ್ತರಾಖಂಡ ಭಾರತದ ಒಂದು ಈ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ಇದು ಉತ್ತರಾಖಂಡ. ರಾಜಧಾನಿ ಡೆಹ್ರಾಡೂನ್ ಬಹಳ ವಿಶೇಷ ಇದ್ದಾರೆ, ಸ್ವಲ್ಪ ಅದನ್ನು ನೋಡ್ಕೊಳ್ರಿ. ಭಾಷೆ ಏನು? ಹಿಂದಿ. ನೃತ್ಯ ಚೋಲಿಯಾ ನೃತ್ಯ ಇಲ್ಲಿನ ಒಂದು ಸ್ಥಳೀಯ ನೃತ್ಯವಾಗಿದೆ. ಬುಡಕಟ್ಟು ಬೋಟಿಯಾ ನೃತ್ಯ ಚೋಲಿಯಾ ನೃತ್ಯ ಆಗಿದೆ ಇದು ಉತ್ತರಾಖಂಡದ. ಡೆಹ್ರಾಡೂನ್ದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಿದೆ ಅಂದ್ರೆ ಸಿಂಪ್ಲಿ ಹೆವೆನ್ ಅಂತೇಳಿ. ಹೆವೆನ್ ಅಂದ್ರೆ ಸ್ವರ್ಗ ಅಂತ ಅರ್ಥ ಕೊಡುತ್ತೆ. ಇಷ್ಟು ಒಂದು ಉತ್ತರಾಖಂಡದ ಮಾಹಿತಿ. ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ಅರುಣಾಚಲ ಪ್ರದೇಶ್. ಈ 7 ಸಿಸ್ಟರ್ ಭಾಳ ಇಂಪಾರ್ಟೆಂಟ್ ರೀ. ಈ ಒಂದು ಭಾಗ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದೆಯಲ್ಲ. ಅರುಣಾಚಲ ಪ್ರದೇಶ ಏನಿದೆಯಲ್ಲ ಈ ಭಾಗದಲ್ಲಿ ಕಂಡು ಬರುವಂಥದ್ದು ನೋಡ್ರಿ. ಈ ಭಾಗದಲ್ಲಿ ಕಂಡು ಬರುವಂಥದ್ದು ಯಾವುದು? ಅರುಣಾಚಲ ಪ್ರದೇಶ್. ರಾಜಧಾನಿ ಈಟಾನಗರ್. ಭಾಷೆ ಇಂಗ್ಲಿಷ್ ಮಾತಾಡುವಂಥದ್ದು. ನೃತ್ಯ ಬಂದ್ಬಿಟ್ಟು ಬಾರ್ಡೋ ಚಾಮ್ ಅಂತೇಳಿ. ಹಾಗೂ ಬುಡಕಟ್ಟು ಬಂದು ನಿಸಿ ಮತ್ತು ಅಡಿ ಜನಾಂಗಗಳು ಇಲ್ಲಿ ಬುಡಕಟ್ಟು ಸಮುದಾಯಗಳು ವಾಸಿಸ್ತಾರೆ. ಇಲ್ಲಿ ಅರುಣಾಚಲ ಪ್ರದೇಶ್. ಹಾಗಾದ್ರೆ ಈ ಅರುಣಾಚಲ ಪ್ರದೇಶದ ಒಂದು ಧ್ಯೇಯವಾಕ್ಯ ಏನಂದ್ರೆ ಪ್ರವಾಸೋದ್ಯಮದ್ದು ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅಂದ್ರೆ ಇಲ್ಲಿನೇ ಭಾರತದಲ್ಲಿ ಫಸ್ಟ್ ಸೂರ್ಯ ಕಾಣೋದು ಇಲ್ಲೇನ ಅಂತ ಹೇಳ್ತಿದ್ರೆ ಅವರು. ಅಂದ್ರೆ ಸನ್ರೈಸ್ ಆಗುತ್ತೆ ಅಲ್ಲಿ ಅರುಣಾಚಲ ಪ್ರದೇಶದಲ್ಲಿ. ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಸನ್ರೈಸ್ ಆಗೋದು ಇಲ್ಲಿ ಅರುಣಾಚಲ ಪ್ರದೇಶ್. ಹಾಗಾಗಿ ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅಂತೇಳಿ ಅವರ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಆಗಿರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಟೇಟ್ ಯಾವುದಂದ್ರೆ ಅಸ್ಸಾಂ. ಅರುಣಾಚಲ ಪ್ರದೇಶದ ಕೆಳಗಡೆ ಬರುವಂಥದ್ದೇ ಅಸ್ಸಾಂ. ಈ ಭಾಗದಲ್ಲಿ ನೋಡ್ರಿ, ಇಷ್ಟು ಭಾಗ ಅಸ್ಸಾಂ ಆಗಿದೆ. ಇದು ರಾಜಧಾನಿ ದೇಸ್ಪುರ್ ಮತ್ತು ಭಾಷೆ ಅಸ್ಸಾಮಿ ಭಾಷೆ. ನೃತ್ಯ ಬಿಹು ಕೇಳಿದ್ದಾರೆ, ಪ್ರೀವಿಯಸ್ ಒಂದು ಕ್ವಶನ್ ರೈಸ್ ಆಗಿದೆ. ಬುಡಕಟ್ಟು ಬೋಡೋ ಬುಡಕಟ್ಟು. ಅಸ್ಸಾಂನ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಆಸಾಮ್ ಅಂತ ನೋಡ್ರಿ, ಆಸಾಮ್. ನೆಕ್ಸ್ಟ್ ಒಂದು ಸ್ಟೇಟಿಗೆ ನೋಡೋಣ. ನಾಗಾಲ್ಯಾಂಡ್ ಬಂದ್ಬಿಟ್ಟು ಭಾರತದ ಒಂದು ಈ ಭಾಗದಲ್ಲಿ ಕಂಡು ಬರ್ತದೆ. ಎಲ್ಲಿ ಅಂದರೆ ಈ ಭಾಗ, ಒಂದಿಷ್ಟು ಭಾಗ ಇದು ನಾಗಾಲ್ಯಾಂಡ್. ಇಲ್ಲಿನ ರಾಜಧಾನಿ ಕೊಹಿಮಾ. ಭಾಷೆ ಇಂಗ್ಲಿಷ್ ಮಾತಾಡ್ತಾರೆ. ಇದು ರೈಸ್ ಆಗಿದೆ ನೋಡ್ರಿ, ಪ್ರೀವಿಯಸ್ ಕ್ವಶನ್ನಲ್ಲಿ ಇದು ಕ್ವಶನ್ ರೈಸ್ ಆಗಿರುವಂಥದ್ದು. ನೃತ್ಯ ನಾಗಾ ನೃತ್ಯ. ಮತ್ತು ಇಲ್ಲಿನ ಬುಡಕಟ್ಟನ್ನು ಕೂಡ ನಾಗಾ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಎಲ್ಲಿ? ನಾಗಾಲ್ಯಾಂಡ್ದಲ್ಲಿ ನಾಗಾ ನೃತ್ಯನೂ ಕಂಡು ಬರ್ತೈತಿ ಮತ್ತು ನಾಗಾ ಬುಡಕಟ್ಟು ಜನಾಂಗನೂ ಇಲ್ಲೇ ಕಂಡು ಬರುವಂಥದ್ದು. ರಾಜಧಾನಿ ಕೊಹಿಮಾ. ಹಾಗಾದ್ರೆ ಇಲ್ಲಿ ಪ್ರವಾಸೋದ್ಯಮದ ಒಂದು ಧ್ಯೇಯವಾಕ್ಯ ಏನಂದ್ರೆ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್. ಅಂದ್ರೆ ಫೆಸ್ಟಿವಲ್ ಜಾಸ್ತಿ ಇಲ್ಲೇ ಆಗೋದಂತ್ರಿ. ಇಷ್ಟು ಒಂದು ನಾಗಾಲ್ಯಾಂಡಿನ ಒಂದು ಮಾಹಿತಿ. ನೆಕ್ಸ್ಟ್ ಬಂದು ಮಣಿಪುರ ಈ ಭಾಗದಲ್ಲಿ ಕಂಡು ಬರ್ತದೆ ನೋಡ್ರಿ, ಮಣಿಪುರ್. ರಾಜಧಾನಿ ಇಂಪಾಲ್. ಭಾಷೆ ಮಣಿಪುರಿ. ನೃತ್ಯ ರಾಸಲೀಲಾ. ಬುಡಕಟ್ಟು ಜನಾಂಗ ಯಾವುದಂದ್ರೆ ನಾಗಾ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. ಮಣಿಪುರದ ಒಂದು ಪ್ರವಾಸೋದ್ಯಮದ ಏನು ಧ್ಯೇಯವಾಕ್ಯ ಏನಾಗಿದೆ ಅಂದ್ರೆ ಜುವೆಲ್ ಆಫ್ ಇಂಡಿಯಾ ಅಂತೇಳಿ ಮಣಿಪುರದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಆಗಿರುವಂಥದ್ದು. ನೆಕ್ಸ್ಟ್ ಒಂದು ಸ್ಟೇಟು ಮಿಜೋರಾಂ. ಅದರ ಕೆಳಗಡೆನೆ ಕಂಡು ಬರ್ತದೆ ನೋಡ್ರಿ, ಈ ಭಾಗದಲ್ಲಿ. ಇಷ್ಟು ಮಿಜೋರಾಂ. ರಾಜಧಾನಿ ಐಜ್ವಾಲ್ ಮತ್ತು ಭಾಷೆ ಮಿಜೋ. ನೃತ್ಯ ಏನಿದೆ ಚೆರೇವ್ ನೃತ್ಯ ಕಂಡು ಬರ್ತೈತಿ. ಬುಡಕಟ್ಟು ಯಾವ ಜನಾಂಗ ಕಂಡು ಬರ್ತದೆ ಅಂದ್ರೆ ಲುಷೈ. ಮಿಜೋರಾಂನ ಒಂದು ಬುಡಕಟ್ಟು ಜನಾಂಗ ಯಾರಂದ್ರೆ ಲುಷೈಗಳು. ಹಾಗಾದ್ರೆ ಈ ಮಿಜೋರಾಂದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಲ್ಯಾಂಡ್ ಆಫ್ ದಿ ಹಿಲ್ ಪೀಪಲ್ ಅಂತ ನೋಡ್ರಿ, ಲ್ಯಾಂಡ್ ಆಫ್ ದಿ ಹಿಲ್ ಪೀಪಲ್.
ಇಷ್ಟು ಒಂದು ಮಿಜೋರಾಂದ ಒಂದು ಮಾಹಿತಿ. ನೆಕ್ಸ್ಟ್ ಬಂದು ತ್ರಿಪುರ. ತ್ರಿಪುರ ಈ ಭಾಗದಲ್ಲಿ ಕಂಡುಬರುವಂಥದ್ದು. ತ್ರಿಪುರ ಮಿಜೋರಾಂದರಿಗೆ ಗಡಿಯನ್ನು ಹಂಚಿಕೊಂಡೈತಿ ಮತ್ತು ಆಸಾಂ ಒಟ್ಟಿಗೆ ಚಿಕ್ಕದಾಗಿದೆ. ರಾಜಧಾನಿ ಅಗರ್ತಲಾ. ಭಾಷೆ ಬೆಂಗಾಲಿ ಮಾತಾಡ್ತಾರೆ. ನೃತ್ಯ ಹೋಜಗಿರಿ ಆಗಿದೆ. ಬುಡಕಟ್ಟು ತ್ರಿಪುರಿ. ತ್ರಿಪುರಾದಲ್ಲಿ ತ್ರಿಪುರಿ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರೆ. ಇದರದ್ದು ಧ್ಯೇಯ ವಾಕ್ಯ ಏನಂದ್ರೆ ವಿಸಿಟ್ ಅಗರ್ತಲಾ, ಅಂದ್ರೆ ರಾಜಧಾನಿಗೆ ವಿಸಿಟ್ ಮಾಡಿ ಅಂತ. ನೆಕ್ಸ್ಟ್ ಒಂದು ಸ್ಟೇಟ್ ಬಂದು ಮೇಘಾಲಯ. ಈ ಮೇಘಾಲಯ ಇಲ್ಲಿ ಕಂಡು ಬರ್ತೈತೆ ನೋಡ್ರಿ, ಈ ಭಾಗದಲ್ಲಿ. ಮೇಲೆ ಆಸಾಮ್ ಇದೆ, ಕೆಳಗಡೆನೂ ಆಸಾಮೇ ಕಂಡು ಬರ್ತೈತಿ. ರಾಜಧಾನಿ ಶಿಲ್ಲಾಂಗ್. ಭಾಷೆ ಇಂಗ್ಲಿಷ್ ಮಾತಾಡ್ತಾರೆ. ನೃತ್ಯ ವಾಂಗ್ಲಾ ನೃತ್ಯ. ಬುಡಕಟ್ಟು ಯಾವುದಂದ್ರೆ ಕಾಸಿ ಮತ್ತು ಗಾರೋ. ಮೇಘಾಲಯದಲ್ಲಿ ಕಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರೆ ಮತ್ತು ಬೆಟ್ಟಗಳನ್ನು ಕಂಡು ಬರ್ತಾರೆ ಅಲ್ಲಿ. ಇದು ಮೇಘಾಲಯದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ಹಾಫ್ ವೇ ಟು ಹೆವನ್, ಅಂದ್ರೆ ಅರ್ಧ ದಾರಿಯಲ್ಲಿ ಸ್ವರ್ಗ. ಹೆವನ್ ಅಂದ್ರೆ ಸ್ವರ್ಗ ಅಲ್ಲ, ಹಾಫ್ ವೇ ಟು ಹೆವನ್. ಇಷ್ಟು ಒಂದು ಮೇಘಾಲಯದ ಮಾಹಿತಿ. ನೆಕ್ಸ್ಟ್ ಬಂದು ಅಂಡೋಮಾನ್ ನಿಕೋಬಾರ್. ಈ ಅಂಡೋಮಾನ್ ನಿಕೋಬಾರ್ ಈ ಭಾಗದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಒಂದು ನಿಮಿಷ. ಈ ಭಾಗದಲ್ಲಿ ಭಾರತದ ಒಂದು ಆಗ್ನೇಯ ಭಾಗದಲ್ಲಿ ದ್ವೀಪ ಇದು ಅಂಡೋಮಾನ್ ನಿಕೋಬಾರ್. ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥದ್ದು. ಇಲ್ಲಿನ ಒಂದು ರಾಜಧಾನಿ ಯಾವುದಂದ್ರೆ ಪೋರ್ಟ್ ಬ್ಲೇರ್. ಯಾವುದು? ಪೋರ್ಟ್ ಬ್ಲೇರ್. ಯಾವುದು? ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್. ಇದು ಭಾರತದ ಒಂದು ಆಗ್ನೇಯಕ್ಕೆ ಕಂಡು ಬರ್ತೈತಿ. ನೆಕ್ಸ್ಟ್ ಇದ್ರದ್ದು ಅಂಡೋಮಾನ್ ನಿಕೋಬಾರ್ದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ಎಮರಾಲ್ಡ್ ಬ್ಲೂ ಆ್ಯಂಡ್ ಯು ಅನ್ನೋದು ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ಲಕ್ಷದ್ವೀಪ ನಮ್ಮ ಭಾರತದ ಒಂದು ನೈಋತ್ಯ ಭಾಗದಲ್ಲಿ ಇಲ್ಲಿದೆ ನೋಡ್ರಿ. ಇದು ಒಂದು ದ್ವೀಪ ಮತ್ತು ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥದ್ದು ಲಕ್ಷದ್ವೀಪ. ಇದರದ ಒಂದು ರಾಜಧಾನಿ ಬಂದ್ಬಿಟ್ಟು ಕವರತ್ತಿ ಕಾಣಿಸ್ತಿಲ್ಲ. ಕವರತ್ತಿ ಅನ್ನೋದು ಇಲ್ಲಿನ ಒಂದು ರಾಜಧಾನಿ. ಇಲ್ಲಿ ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ಅ ಕೋರಲ್ ಪ್ಯಾರಡೈಸ್. ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಅ ಕೋರಲ್ ಪ್ಯಾರಡೈಸ್ ಅಂತೇಳಿ. ನೆಕ್ಸ್ಟ್ ಒಂದು ಕೇಂದ್ರಾಡಳಿತ ಪ್ರದೇಶ ನೋಡೋಣ. ನೆಕ್ಸ್ಟ್ ಬಂದು ಪುದುಚೇರಿ ನಮ್ಮ ತಮಿಳುನಾಡದ ಮಧ್ಯೆ ಈ ಭಾಗದಲ್ಲಿ ಕಂಡು ಬರ್ತದೆ ನೋಡ್ರಿ. ಪುದುಚೇರಿ ಇಷ್ಟು ಇಲ್ಲಿದೆ ನೋಡ್ರಿ. ಸ್ಟೇಟ್ ಅನ್ನೋದು ರೌಂಡ್ ಮಾರ್ಕದಲ್ಲಿ ಕಂಡು ಬರ್ತೈತಿ ಮತ್ತು ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಚೌಕ್ ಮಾರ್ಕದಲ್ಲಿ ಕಂಡು ಬರುವಂಥದ್ದು. ಈ ಭಾಗದಲ್ಲಿ ಪುದುಚೇರಿ ಕಂಡು ಬರ್ತೈತಿ. ಈ ಪುದುಚೇರಿಯ ರಾಜಧಾನಿ ಯಾವುದಂದ್ರೆ ಪುದುಚೇರಿ ರಾಜಧಾನಿ ಆಗಿರುವಂಥದ್ದು. ಇಲ್ಲಿನ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ ಗಿವ್ ಟೈಮ್ ಅ ಬ್ರೇಕ್ ಅಂತೇಳಿ. ದೆಹಲಿ ನಮ್ಮ ದೇಶದ ರಾಜಧಾನಿ, ನಮ್ಮ ಭಾರತದ ರಾಜಧಾನಿ ಈ ಭಾಗದಲ್ಲಿ ಕಂಡು ಬರುವಂಥದ್ದು ದೆಹಲಿ. ಇಲ್ಲಿನ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ ದಿಲ್ವಾಲೋಂಕಿ ಡೆಲ್ಲಿ ಅನ್ನೋದು ಇಲ್ಲಿನ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ. ನೆಕ್ಸ್ಟ್ ಒಂದು ಯೂನಿಯನ್ ಟೆರಿಟರೀಸ್ ನೋಡೋಣ. ಚಂಡೀಗಢ ಬಂದು ಇಲ್ಲಿ ಪಂಜಾಬ್ದ ಮೇಲ್ಗಡೆ ಬರ್ತೈತ್ರಿ. ಈ ಭಾಗದಲ್ಲಿ ಬರುವಂಥದ್ದು ಚಂಡೀಗಢ. ಈ ಚಂಡೀಗಢದ ರಾಜಧಾನಿ ಯಾವುದಂದ್ರೆ ಚಂಡೀಗಢದ ರಾಜಧಾನಿ ಚಂಡೀಗಢ ಆಗಿರುವಂಥದ್ದು. ಇದರದ್ದು ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ ಏನಂದ್ರೆ ದ ಸಿಟಿ ಬ್ಯೂಟಿಫುಲ್ ಅನ್ನೋದು ಚಂಡೀಗಢದ ಒಂದು ಪ್ರವಾಸೋದ್ಯಮದ ಧ್ಯೇಯ ವಾಕ್ಯ. ನೆಕ್ಸ್ಟ್ ಬಂದು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದೀವ್ ಮತ್ತು ದಮನ್ ಎಲ್ಲಿ ಬರ್ತದೆ ಅಂದ್ರೆ ಈ ಭಾಗದಲ್ಲಿ ಕಂಡು ಬರ್ತದೆ ನೋಡ್ರಿ. ಈ ಭಾಗ ಮತ್ತು ಈ ಭಾಗದಲ್ಲಿ ಕಂಡು ಬರುವಂಥದ್ದೇ ದಾದ್ರಾ ಮತ್ತು ನಗರ ಹವೇಲಿಗಳು. ದಾದ್ರಾ, ದಿಯು ಮತ್ತು ದಮನ್. ಇಲ್ಲಿನ ಒಂದು ರಾಜಧಾನಿ ಯಾವುದಂದ್ರೆ ದಮನ್. ಇಲ್ಲಿನ ಒಂದು ರಾಜಧಾನಿ ದಮನ್ ಅನ್ನೋದು ಕಂಡು ಬರ್ತೈತಿ. ದಮನ್ ಯಾವುದು? ದಾದ್ರಾ ನಗರ ಹವೇಲಿದು. ದಾದ್ರಾ ನಗರ ಹವೇಲಿ, ದಿಯು ಮತ್ತು ದಮನ್ದು ಏನಿದೆ ರಾಜಧಾನಿ ದಮನೆ ಆಗಿರುವಂಥದ್ದು.
ಇದರದ್ದು ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪೆಕ್ಟೆಡ್. ಯಾವುದು? ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಇದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ನೆಕ್ಸ್ಟ್ ಒಂದು ಕೇಂದ್ರಾಡಳಿತ ಪ್ರದೇಶ ನೋಡೋಣ. ಜಮ್ಮು ಮತ್ತು ಕಾಶ್ಮೀರ. ಈ ಒಂದು ಜಮ್ಮು ಮತ್ತು ಕಾಶ್ಮೀರ ಎಲ್ಲಿ ಕಂಡು ಬರ್ತದೆ ಅಂದರೆ ಈ ಭಾಗದಲ್ಲಿ ಜಮ್ಮು ಕಾಶ್ಮೀರ್. ಇದರ ರಾಜಧಾನಿ ಯಾವುದಂದ್ರೆ ಬೇಸಿಗೆಯ ರಾಜಧಾನಿ ಶ್ರೀನಗರ. ಇದು ಯಾವುದು? ಬೇಸಿಗೆಯ ರಾಜಧಾನಿ. ಚಳಿಗಾಲದ ರಾಜಧಾನಿ ಯಾವುದಂದ್ರೆ ಜಮ್ಮು. ಯಾವುದಿದು? ಚಳಿಗಾಲದ್ದು ರಾಜಧಾನಿ ಯಾವುದಂದ್ರೆ ಜಮ್ಮು. ಇಲ್ಲಿನ ಒಂದು ಧ್ಯೇಯವಾಕ್ಯ ಏನಂದ್ರೆ ಪ್ಯಾರಡೈಸ್ ಆನ್ ಅರ್ತ್ ಅಂತೀನಿ. ಜಮ್ಮು ಕಾಶ್ಮೀರದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಪ್ಯಾರಡೈಸ್ ಆನ್ ಅರ್ತ್. ನೆಕ್ಸ್ಟ್ ಬಂದು ಲಡಾಖ್. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ಲಿ. ಕ್ಲಿಯರ್ ಮಾಡ್ಕೊತೀನಿ ಒಂದು ನಿಮಿಷ. ನೆಕ್ಸ್ಟ್ ಬಂದು ಇಲ್ಲೇ ಬರುವಂಥದ್ದು ಲಡಾಖ್. ಈ ಲಡಾಖದ ರಾಜಧಾನಿ ಯಾವುದಂದ್ರೆ ಲೇಹ್. ಲಡಾಖದ ರಾಜಧಾನಿ ಯಾವುದು? ಲೇಹ್ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ಲಡಾಖ್ದ ಒಂದು ಕೇಂದ್ರಾಡಳಿತ ಪ್ರದೇಶದ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಏನಂದ್ರೆ ಲ್ಯಾಂಡ್ ಆಫ್ ಹೈ ಪಾಸಸ್ ಅಂತೇಳಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಒಂದು ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಆಗಿರುವಂಥದ್ದು. ಇಷ್ಟು ನಾವು ಏನು ಮಾಡಿದ್ದೀವಿ? 28 ರಾಜ್ಯ ಮತ್ತು 8 ಕೇಂದ್ರಾಡಳಿತದ ಪ್ರದೇಶದ ಬಗ್ಗೆ ನಾವು ಟೋಟಲ್ ಆಗಿ GK ನಾವು ಅನಾಲಿಸಿಸ್ ಮಾಡಿರುವಂಥದ್ದು ಅದರ ಬಗ್ಗೆ. ಇದರಲ್ಲಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಯಾರಿಗೆ ಬೇಕೋ ಈ ಒಂದು ಕ್ಲಾಸಿನ ಒಂದು PDF ಯಾರಿಗೆ ಬೇಕೋ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರದ ಲಿಂಕ್ ಇದೆ. ಅಲ್ಲಿ ಹೋಗಿ ಟೆಲಿಗ್ರಾಮ್ ಲಿಂಕ್ ಇದೆ. ಅದು ಬಾಸ್ ಅಕಾಡೆಮಿ ಅಂತೇಳಿ, ಬಾಸ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ಯಾರು ಬೇಕೋ ನೀವು ಯೂಸ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಈ ಕ್ಲಾಸ್ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಕಲಿತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.